ಆತ್ಮೀಯ ಕಲಾಬಂಧುಗಳಿಗೆಲ್ಲ ನಮಸ್ಕಾರ, ಶುಭ ಸಂಜೆ. ವಿದುಷಿ ಶ್ರೀಮತಿ ಗೌರಿ ಸಾಗರ್ ಅವರ ಶಿಷ್ಯೆ ಕುಮಾರಿ ದೀಪಾಲಿ ಪ್ರದೀಪ್ ಅನ್ನೋ ಒಂದು ಪುಟ್ಟ ಪ್ರತಿಭೆ ಇಂದು ಭರತನಾಟ್ಯ ರಂಗ ಪ್ರವೇಶಕ್ಕೆ ಸಜ್ಜಾಗಿದ್ದಾಳೆ ನಿಮ್ಮೆಲ್ಲರ ಹರಕೆ ಹಾರೈಕೆಗಳೊಂದಿಗೆ. तच्छुं तच्छुं तच्छे गुझं दकिट झकनक जुंदर किडतगत तच्छुं तच्छुं
ದಿಕ್ಕು ತಕ್ಕ ದಿ ಇಣದೊಂತ ದಿತ್ತರಿ ಧರಿ ತಾ ದಿ ತಾ ದಿ ತಾ ದಿತ್ತ ತಕ್ಕ ದಿಕ್ಕು ಕದೋಂ ತಕ್ಕ ದಿತ್ತರಿ ಧರಿ ತಾ ದಿ ತಾ ದಿ ತಾ ದಿತ್ತ ಇವತ್ತು ಅತ್ಯಂತ ದೃಢ ಹೆಜ್ಜೆಯಿಂದ ಕಲಾಕ್ಷೇತ್ರಕ್ಕೆ ಅಡಿ ಇಟ್ಟಿರುವ ನಮ್ಮ ದೀಪಾಲಿಗೆ ತಮ್ಮೆಲ್ಲರ ಒಂದು ಪ್ರೋತ್ಸಾಹದ ಆಶೀರ್ವಾದ ಸದಾ ಬೇಕಾಗತ್ತೆ. ನನ್ನ ಪ್ರೀತಿಯ ಸೊಸೆ ವಿದುಷಿ ಗೌರಿ ಸಾಗರ್ ನಮ್ಮ ಶಾಲೆಯಲ್ಲಿ ಇಂತಹ ಒಂದು ಅದ್ಭುತ ಪ್ರತಿಭೆಯನ್ನು ತನ್ನ ಪೂರ್ಣ ಒಂದು ಕಲಾ ತಪಸ್ಸು ಏನು ಮಾಡಿದ್ದಾಳೆ ಅದರ ಒಂದು ಅಭಿವ್ಯಕ್ತಿ ಅವಳ ಶಿಷ್ಯಳನ್ನು ರೂಪಿಸೋದ್ರಲ್ಲಿ ನೋಡಿ ತುಂಬ ರೋಮಾಂಚನವಾಯಿತು, ಹೃದಯ ತುಂಬಿ ಬಂತು. ನೃತ್ಯದಲ್ಲೂ ನನಗೆ ಹೆಚ್ಚಿನ ಏನು ಯಾವುದೇ ಒಂದು ಮಾಹಿತಿ ಇಲ್ಲದಿದ್ದರೂ ಅವಳ ಒಂದು ನೃತ್ಯ ನೋಡಿದಾಗ ಯಾವುದು ಇದು ಚೆನ್ನಾಗಿದೆ ಅಂತ ನಾನು ಹೇಳೋದಕ್ಕಿಂತ ಒಟ್ಟಾಗಿ ಭಾಳ ಅದ್ಭುತವಾಗಿ ಅವಳು ಪ್ರದರ್ಶನವನ್ನು ಮಾಡಿದ್ದಾಳೆ. Born to two artists and gifted to a third artist to learn, the apple Deepali could not fall far from the tree. She had to be talented. ಅವಳು ಸ್ಟೇಜ್ಗೆ ಇವತ್ತು ಬಂದಾಗ ಮೇಲ್ಗಡೆ ಬೆಳಕು ಹಾಕಿದವರು ಒಬ್ಬರೇ ಅಲ್ದಲೆ ಎಕ್ಸ್ಟ್ರಾ ಬೆಳಕು ಹಂಗೆ ಬಂದ್ಲು ಸ್ಟೇಜ್ಗೆ. ಪುಷ್ಪಾಂಜಲಿ ಹರ್ ಎಂಟ್ರಿ ಇಟ್ ಸೆಲ್ಫ್ ವಾಸ್ ಲೈಕ್ ಲೈಟ್ನಿಂಗ್ ಟುಡೇ. ದೀಪಾಲಿ ನಾನು ತುಂಬ ಚಿಕ್ಕವಳಿದ್ದಾಗಿಂದ ನೋಡಿದ್ದೀನಿ. ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ದೆಹಲಿಯಲ್ಲಿ ಓದ್ತಾ ಇದ್ದಾಗ ದೀಪಾಲಿ LKG ಇದ್ಲು ಕಾಣುತ್ತೆ. ನಾನು ಜಯನಗರದ ಗ್ರೌಂಡಿಗೆ ನಾವಿಬ್ಬರು ತುಂಬ ಸಲ ಆಟ ಆಡ್ಲಿಕ್ಕೆ ಕೂಡ ಹೋಗ್ತಾ ಇದ್ವಿ. ಅಂಥ ದೀಪಾಲಿ ಇವತ್ತು ಆ ರೀತಿಯ ಒಂದು ನೃತ್ಯವನ್ನು ಪ್ರದರ್ಶನ ಮಾಡಿದಾಗ ನಿಜಕ್ಕೂ ಖುಷಿ ಅನಿಸುತ್ತೆ. ದೀಪಾಲಿ ರಂಗಪ್ರವೇಶ ಭಾಳ ಸುಂದರವಾಗಿ ಭಾಳ ಚೆನ್ನಾಗಿ ಆಗಿದೆ. ದೀಪಾವಳಿನ ಯಾವಾಗಲಿಂದ ನೋಡಿದ್ದು ಅಂತ ನಾನು ತೇಜಸ್ವಿನಿ ಕೇಳಿದೆ. ಹುಟ್ಟಿದಾಗಲಿಂದ ನೋಡಿದ್ದು ಅಂತ ನನಗೆ ತೇಜಸ್ವಿನಿ ಹೇಳಿದ್ಲು. ಅಂದರೆ ಅಷ್ಟು ಒಂದು ಪುಟ್ಟ ಮಗು ತನ್ನ 9ನೇ ಕ್ಲಾಸ್ನಲ್ಲಿ ಇಷ್ಟು ಅದ್ಭುತವಾಗಿ ನೃತ್ಯವನ್ನು ಮಾಡಿ ಭರತನಾಟ್ಯವನ್ನು ಮಾಡಿ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಭಾರತೀಯ ನಾಟ್ಯಶಾಸ್ತ್ರಕ್ಕೆ ಒಂದು ಹೊಸ ಗರಿ ಮೂಡಿದೆ ಅಂಥೇಳಿ ಅವಳಿಗೆ ನಾನು ಶುಭ ಹಾರೈಸ್ತಾ ಇದ್ದೆ. ಭಾರತ ಮಾತೆಯ ಕನ್ನಡ ಕುಲದಲ್ಲಿ ಜನುಮವ ತಾಡಿದ ಧೀರೆಯರು ದುರ್ಗತ ಕೋಪವ ಉಳ್ಳಾಳ ಹಬ್ಬಕ್ಕ ಕೆಳದಿಯ ರಾಣಿ ಚೆನ್ನಮ್ಮರು ಭಾರತ ದೇಶದ ವೀರ ಸುಪುತ್ರಿಯರು ಮೂವರು ತೋರಿದ ಕೆಚ್ಚೇನು ನಾಡಿನ ರಕ್ಷಣೆ ಎಲ್ಲರ ಹೊಣೆಯೋ ಎಂಬುದ ಮರೆದರು ವನಿತೆಯರು ಒಂದಲ್ಲ ಎರಡಲ್ಲ ಶತಶತಮಾನದಿ ನೆಲ ಜಲಮಾನಕ್ಕೆ ಕಾದಿಹರು ಪೋರ್ಚುಗೀಸರು ಮೊಘಲರನ್ನದೇ ಬ್ರಿಟಿಷರನ್ನು ಹೊರಗಟ್ಟಿದ್ದರು.
ಸಾತ್ವಿಕ ಅನ್ನುವಂಥದ್ದು ಬಹುತೇಕ ಸಂಸ್ಕಾರದಿಂದ ಬರ್ತದೆ, ಮತ್ತು ಉಳಿದ ಭಾಗ ಲೋಕಾನುಭವದಿಂದ ಬರ್ತದೆ. 9ನೇ ಕ್ಲಾಸ್ ಹುಡುಗಿಗೆ ಲೋಕಾನುಭವ ಎಷ್ಟಿರಬಹುದು? ಇಲ್ಲಿ ಎಷ್ಟೋ ತಂದೆ ತಾಯಿಗಳಿಗೆ ಹಾಗೆ ಕಿರಿಯರು ಬಂದಿದ್ದರೆ ಅದೊಂದು ಐಕಾನ್. ದೀಪಾವಳಿಯನ್ನು ನೋಡಿಯಾದರೂ ನಾವು ನಾಳೆ ಒಂದು 2 ಹೆಜ್ಜೆ ಹಾಕಲೇಬೇಕು ಅಂತ ಅನಿಸ್ಬೇಕು. ಈ ಕಾರ್ಯಕ್ರಮ ಮೂಡ್ ಬರಬೇಕು ಅಂದರೆ ಪರೋಕ್ಷವಾಗಿ ಕಾರಣ ನನ್ನ ಗುರುಗಳೇ. ಸೊ ನನ್ನ ಗುರುಗಳಿಗೆ ನನ್ನ ವಿದ್ಯೆ ಹೇಳ್ಕೊಟ್ಟಿರಲಿಲ್ಲ ಅಂದರೆ ನಾನು ದೀಪಾಲಿಗೆ ಹೇಳ್ಕೊಡೋಕ್ಕಾಗ್ತಿರ್ಲಿಲ್ಲ. ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ದೀಪಾಲಿ ಫಾರ್ ಮೇಕಿಂಗ್ ಮೀ ಪ್ರೌಡ್. ಕಂಗ್ರ್ಯಾಚುಲೇಷನ್ಸ್ ದೀಪಾಲಿ. ಅವಳು 4th ಸ್ಟ್ಯಾಂಡರ್ಡಲ್ಲಿ ಅನ್ಸುತ್ತೆ ಜಾಯ್ನ್ ಆಗಿದ್ದ ನನ್ನ ಹತ್ರ. ಆ್ಯಂಡ್ ಐ ಥಿಂಕ್ 5-6 ಇಯರ್ಸಲ್ಲಿ ಅರಂಗೇಟ್ರ ಮಾಡಿಸೋದು ಇಸ್ ನಾಟ್ ಐ ಮೀನ್ ಇಟ್ಸ್ ರಿಯಲಿ ಅ ಟಾಸ್ಕ್. ಆ್ಯಂಡ್ ಐ ಕುಡ್ ಸಿ ದ ಡೆಡಿಕೇಶನ್ ಆ್ಯಂಡ್ ಕಮಿಟ್ಮೆಂಟ್ ಇನ್ ದೀಪಾಲಿ.